ಮನಸ್ಸೇ ನಿನ್ನದು ಮರೆಯೋ ಮಾತಿಲಿದೆ. ಸಂಚಿಕೆ 8. ಆಕರ್ಷ್, ಥ್ಯಾಂಕ್ಸ್ ಕಣೆ ಎಂದು ನಕ್ಕಾಗ, ಹಿಂಗಿರಬೇಕು ನನ್ನ BF ಅಂದರೆ ಎಂದು ಅವನ ಬೆನ್ನಿಗೆ ಗುದ್ದಿದಳು. ಇಷ್ಟೆಲ್ಲ ದೃಶ್ಯಗಳು ಅದೇ ದಾರಿಯಲ್ಲಿ ಮನೆಗೆ ಹೊರಡುತ್ತಿದ್ದ ಸೂರ್ಯನ ಕಣ್ಣಿಗೆ ಅನಾಯಾಸವಾಗಿ ಬಿದ್ದವು. ಆದರೆ ಅವನ ಕಿವಿಗಳಿಗೆ ಯಾವ ಶಬ್ದವೂ ಕೇಳುವಷ್ಟು ಹತ್ತಿರವಿರಲಿಲ್ಲ. ಅವರು ಕೇಳಿದ್ದರೆ ಇನ್ನಷ್ಟು ಭಾರವಾದ ಮನಸ್ಸು ಕೊಂಚ ಹಗುರಾಗುತ್ತಿತ್ತೋ ಏನೋ. ಪ್ರೀತಿ ಮತ್ತು ಆಕರ್ಷ್ನನ್ನ ನಾಳೆಯೊಳಗೆ ಒಂದು ಮಾಡಲೇಬೇಕು ಎಂದು ಮನಸ್ಸಲ್ಲೇ ನಿರ್ಧರಿಸಿ PGಗೆ ತಲುಪಿದಳು ಮಧು. ಪ್ರೀತಿ ಮಂಕು ಬಡಿದವಳಂತೆ ಎತ್ತಲೋ ನೋಡುತ್ತಾ ಕುಳಿತಿರುವುದನ್ನು ನೋಡಿಯೇ ಅವಳಿನ್ನು ಊಟ ಮಾಡಿಲ್ಲವೆಂದು ಅರಿತ ಮಧು, ಈಗ ಊಟಕ್ಕೆ ಬಾ ಎಂದು ಕರೆದರೆ ಬರುವುದಿಲ್ಲ, ಮೊದಲು ನಾನು ಊಟ ಮಾಡ್ಕೊಂಡು ಬಂದ್ಬಿಡ್ತೀನಿ, ಆಮೇಲೆ ಸಮಾಧಾನ ಮಾಡಿದರೆ ಆಯಿತು ಎಂದು ಊಟ ಮಾಡಿ ಬರುವಷ್ಟರಲ್ಲಿ ಸಿಂಧು ಕ್ಲಾಸ್ ಮುಗಿಸಿಕೊಂಡು ರೂಮ್ಗೆ ಬಂದಳು. ಪ್ರೀತಿ, ಊಟ ಆಯ್ತಾ? ಆಯಿತು, ನೀನು ಹೋಗಿ ಮಾಡ್ಕೊಂಡು ಬಾ. ಮಧು, ನಿಂದು? ಅಕ್ಕ, ನಾನು ಅವತ್ತೇ ಹೇಳಿಲ್ವಾ ಊಟಕ್ಕೆ ಮಾತ್ರ ಯಾರನ್ನೂ ಕಾಯೋಲ್ಲ ಅಂತ. ಹಾಗಿದ್ರೆ ಒಬ್ಬಳೇ ಹೋಗ್ಬೇಕಾ ಎಂದುಕೊಂಡು ಊಟಕ್ಕೆ ತೆರಳಿದಳು ಸಿಂಧು. ಪ್ರೀತಿಯ ಬಳಿ ಮಾತನಾಡಲು ಇದೇ ಸರಿಯಾದ ಸಮಯ ಎಂದುಕೊಂಡು ತಾನೇ ಮಾತು ಶುರು ಮಾಡಿದಳು ಮಧು. ಪ್ರೀತಿ ಅಕ್ಕ, ನಿಮ್ಮದು ಊಟ ಆಗಿಲ್ಲ ಅಂತ ಪುಟ್ಟಿ ಅಕ್ಕ ಹೇಳಿದ್ರು, ನೀವು ನೋಡಿದರೆ ಆಗಿದೆ ಅಂತಿದ್ದೀರಾ? ಹೊರಗಡೆ ಮಾಡ್ಕೊಂಡು ಬಂದೆ ಮಧು. ಹೌದಾ, ಯಾರ ಜೊತೆ? ಆಕರ್ಷ್ ಜೊತೆನಾ? ಅವನು ಅಳೋದು ನೋಡಿನೇ ನಿಮ್ಗೆ ಹೊಟ್ಟೆ ತುಂಬಿರಬೇಕು ಅಲ್ವಾ? ಮಧು, ಕಿರ್ಚಿದಳು ಪ್ರೀತಿ. ನೋಡಿ ಎಷ್ಟು ಕೋಪ ಬಂತು ಅಂತ. ಅಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ ಅಳ್ತಾ ಇದ್ರೆ ನನಗೆ ಎಷ್ಟು ಕೋಪ ಬರಬೇಡ. ಏನು ಬೆಸ್ಟ್ ಫ್ರೆಂಡಾ? ಇನ್ನೇನು ಬಾಯ್ ಫ್ರೆಂಡ್ ಅನ್ಕೊಂಡ್ರಾ? ಪ್ರೀತಿ ಮಧುವನ್ನೇ ನೋಡುತ್ತಿದ್ದಳು. ಮಧು ತನ್ನ ಹಾಗೂ ಆಕರ್ಷ್ನ ಪರಿಚಯ, ಸ್ನೇಹ ಎಲ್ಲವನ್ನೂ ಪ್ರೀತಿಗೆ ಹೇಳಿದಳು. ಪ್ರೀತಿ ಮಧು ಕೈ ಹಿಡಿದುಕೊಂಡು, ಸಾರಿ ಮಧು, ನಾನು ನಿಮ್ಮನ್ನು ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ. ಇರಲಿ ಬಿಡಿ, ಯಾವುದೇ ಸಂಬಂಧವಾಗಲಿ ನಂಬಿಕೆ ಬಹಳ ಮುಖ್ಯ, ಅನುಮಾನ ಅಲ್ಲ. ನಿಜ ಮಧು, ನಾನೇ ಏನೇನೋ ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ. ಈ ಹಿಂದೆ ಕೂಡ ಇದೇ ತಪ್ಪು ಮಾಡಿ ಇಷ್ಟೊಂದು ನೋವು ಪಡ್ತಾ ಇದ್ದೀನಿ ಎಂದು ತನ್ನ ಹಳೆ ಕಥೆಯನ್ನು ಮಧುವಿನ ಮುಂದೆ ಬಿಚ್ಚಿಟ್ಟಳು. ನನ್ನೂರು ಚಿಕ್ಕಮಗಳೂರು, ಆದರೆ ನಾನು ಓದಿದ್ದು ಬೆಳೆದಿದ್ದು ಬೆಂಗಳೂರಲ್ಲಿರೋ ನನ್ನ ಚಿಕ್ಕಮ್ಮನ ಮನೆಯಲ್ಲಿ. ನಾನು, ಆಕರ್ಷ್ ಮತ್ತು ಸಮುದ್ಯತ ಚಿರಂತನ್ ಅಂತ ನಾವು 4 ಜನ ಶಾಲೆ ಓದುವಾಗ್ನಿಂದಲೂ ಫ್ರೆಂಡ್ಸ್. PUCಗೂ ಒಂದೇ ಕಡೆ ಜಾಯ್ನ್ ಆಗಿದ್ವಿ. ನನ್ನ ಮತ್ತು ಆಕರ್ಷ್ ನಡುವೆ ಸ್ನೇಹ ಅದು ಯಾವಾಗ ಪ್ರೀತಿ ಆಯಿತು ಅಂತ ತಿಳಿಲೇ ಇಲ್ಲ. ಪ್ರೀತಿಯ ಮೊದಲನೇ ಹಂತವೇ ಜಲಸ್. ಆಕರ್ಷ್ ಸಮುದ್ಯತ ಜೊತೆ ಮಾತನಾಡಿದರೆ ಮೊದಲೆಲ್ಲ ಚೆನ್ನಾಗೇ ಇರ್ತಿದ್ದೆ, ಆದರೆ ನಂತರ ಕೋಪಿಸಿಕೊಳ್ಳೋದಕ್ಕೆ ಶುರು ಮಾಡಿಬಿಟ್ಟೆ. ಆದರೆ ಅವರಿಬ್ಬರಲ್ಲಿ ಸ್ನೇಹ ಬಿಟ್ಟು ಬೇರೆ ಯಾವ ಭಾವನೆ ಇರಲಿಲ್ಲ. ಆಕರ್ಷ್ ನನಗೆ ಅದೆಷ್ಟು ಅರ್ಥ ಮಾಡಿಸಿದ್ರೂ ಯಾಕೋ ಅದನ್ನು ನಂಬಲೇ ಇಲ್ಲ. ಚಿರಂತನ್ ಕೂಡ ತುಂಬ ಕನ್ವಿನ್ಸ್ ಮಾಡಿದ್ರು ನಾನು ಒಪ್ಕೊಳ್ಳಿಲ್ಲ. ಇದಕ್ಕೆ ಸಾಕ್ಷಿ ಎನ್ನುವಂತೆ PUC ಮೊದಲನೇ ತರಗತಿ ಪರೀಕ್ಷೆ ಮುಗಿದ ನಂತರ ರಜಾ ಸಮಯದಲ್ಲಿ ಸಮುದ್ಯತೆಗೆ ಹುಷಾರು ತಪ್ಪಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆದಾಗ ಆಕರ್ಷ್ ಮತ್ತು ನಾನು ಇಬ್ಬರು ಅವಳನ್ನು ನೋಡೋಕೆ ಹೋಗಿದ್ವಿ. ಆಗ ಸಮುದ್ಯತ ಅವರ ಅಮ್ಮ, ಆಕರ್ಷ್ ರಾತ್ರಿ ಎಲ್ಲ ಇಲ್ಲೇ ಇದ್ದೆ, ಈಗಲಾದರೂ ರೆಸ್ಟ್ ಮಾಡಪ್ಪ ಎಂದು ಹೇಳಿಬಿಟ್ರು. ಇದೊಂದೇ ಮಾತು ಸಾಕಾಗಿತ್ತು ನನಗೆ ಅವನಿಂದ ದೂರವಾಗಲು. ತನಗಿಂತ ಸಮುದ್ಯತೆಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ದಾನೆ ಅನ್ನೋದೇ ನನಗೆ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ರಾತ್ರಿ ಆಸ್ಪತ್ರೆಯಲ್ಲಿ ಇದ್ದೆ ಅಂತ ಹೇಳಿದರೆ ನಾನು ಬೇಜಾರಾಗಬಹುದು ಎಂದು ಪಾಪ ಆಕರ್ಷ್ ನನಗೆ ಹೇಳಿರಲಿಲ್ಲ. ಇದೇ ಕಾರಣಕ್ಕೆ ಬೇರೆಯಾದೆ ನಾನು ಮತ್ತು ಆಕರ್ಷ್ ಇಂದಿಗೂ ಒಂದಾಗಿಲ್ಲ. ಆಕರ್ಷ್ ನನಗೆ ಎಷ್ಟೇ ಹತ್ತಿರ ಆಗಲು ಪ್ರಯತ್ನಿಸಿದರೂ ನಾನು ಒಪ್ಕೊಳ್ಳೇ ಇಲ್ಲ. ಸಮುದ್ಯತೆಗೆ ನಾವು ಮೊದಲಿನಂತಿಲ್ಲ ಎಂದು ಅನುಮಾನ ಬಂದು ಆಕರ್ಷ್ ಕಾರಣ ಕೇಳಿದರೆ ಮೊದಲು ಹೇಳಲು ನಿರಾಕರಿಸಿದ. ಆಕರ್ಷ್ ನಂತರ ಅವಳ ಒತ್ತಾಯಕ್ಕೆ ಮಣಿದು ನಿಜ ಹೇಳಿದ. ತನ್ನಿಂದಾಗಿಯೇ ನಾವಿಬ್ಬರು ದೂರವಾದೆವು ಎಂದುಕೊಂಡು ತಾನು ಆಕರ್ಷ್ ಜೊತೆ ಮೊದಲಿನ ಹಾಗೆ ಸ್ನೇಹದಿಂದ ಇದ್ದರೆ ನಾನು ತಪ್ಪಾಗಿ ತಿಳಿಬಹುದು ಎಂದು ಅವಳು ಕೂಡ ಆಕರ್ಷ್ನಿಂದ ದೂರ ಉಳಿದ್ಬಿಟ್ಲು. ಈಗ ಚಿರು ಮತ್ತು ಸಮು ಇಬ್ಬರು ಬೆಂಗಳೂರಿನಲ್ಲೇ ಓದ್ತಿದ್ದಾರೆ. ಸಮು ಈಗ ನನ್ನ ಜೊತೆ ಕಾಂಟ್ಯಾಕ್ಟ್ನಲ್ಲಿಯೂ ಇಲ್ಲ, ಆಕರ್ಷ್ ಜೊತೆನೂ ಇಲ್ಲ. ಎಲ್ಲ ನನ್ನಿಂದಾಗಿಯೇ. ಇದೇ ಗಿಲ್ಟ್ ನನಗೆ ಆಕರ್ಷ್ ಜೊತೆ ಮೊದಲಿನ ಹಾಗೆ ಇರಲು ಬಿಡುತ್ತಿಲ್ಲ. ಎಲ್ಲವನ್ನೂ ಕೇಳಿಸಿಕೊಂಡ ಮಧು, ಮುಂದಿನದು ನಾನು ಹೇಳ್ತೀನಿ ಎಂದು ಶುರು ಮಾಡಿದಳು. ಹೀಗೆ ನಿಮ್ಮಿಬ್ಬರಿಂದಲೂ ದೂರಾದ ಆಕರ್ಷ್ ಫೇಸ್ಬುಕ್ನಲ್ಲಿ ಪರಿಚಯವಾದ ನನ್ನನ್ನು ತುಂಬ ಹಚ್ಚಿಕೊಳ್ತಾ ಹೋದ. ನೀವಿಬ್ಬರು ಮೊದಲೇ ಮಾತನಾಡಿಕೊಂಡಂತೆ ಇದೇ ಕಾಲೇಜ್ಗೆ ಜಾಯ್ನ್ ಆದರೂ ಇಬ್ಬರು ಒಂದಾಗಲೇ ಇಲ್ಲ. ಆದರೆ ಆಕರ್ಷ್ಗೆ ನಿಮ್ಮ ಮೇಲಿನ ಪ್ರೀತಿ ಎಳ್ಳಷ್ಟು ಕಡಿಮೆ ಆಗಲಿಲ್ಲ. ಅದಕ್ಕೆ ನಿತ್ಯವೂ ನಿಮ್ಮನ್ನು ಫಾಲೋ ಮಾಡ್ತಿದ್ದ. ನಿಮ್ಮ ಜೊತೆ ಮಾತನಾಡೋಕ್ಕೆ ಒಂದು ಒಳ್ಳೆಯ ಸಮಯಕ್ಕೆ ಕಾಯ್ತಾ ಇದ್ದ.
ನಿಮಗೂ ಅವನ ಮೇಲೆ ಇರೋ ಪ್ರೀತಿ ಕಮ್ಮಿ ಆಗಿಲ್ಲ. ಅದಕ್ಕೆ ನಾನು BF ಅಂದಾಗಲೆಲ್ಲ ನಿಮ್ಮ ಮನಸ್ಸಲ್ಲಿ ಒಂಥರ ಹೊಯ್ದಾಟ ಅಲ್ವಾ? ನಾನೆಲ್ಲಿ ಅವನನ್ನು ನಿಮ್ಮಿಂದ ಕಿತ್ಕೊಂಡು ಬಿಡ್ತೀನೋ ಏನೋ ಅಂತ. ನಿಜ ಮಧು, ಅವನ ಮೇಲೆ ಅನುಮಾನ ಪಟ್ಟಿದ್ದಕ್ಕೆ ಅವನಿಗೆ ನನ್ನ ಮುಖ ತೋರಿಸೋಕ್ಕೆ ನಾಚಿಕೆ ಆಗುತ್ತೆ. ಅವನಿಗೆ ನಾನು ತಕ್ಕವಳಲ್ಲ ಅನಿಸುತ್ತೆ. ಚಿರು ಒಬ್ಬನೇ ಅನಿಸುತ್ತೆ ಈಗ ಆಕಾಶ್ ಜೊತೆ ಕಾಂಟ್ಯಾಕ್ಟ್ನಲ್ಲಿರೋದು. ಪಾಪ, ನನ್ನಿಂದ ಚಿಕ್ಕ ವಯಸ್ಸಿನಿಂದಲೂ ಜೊತೆ ಇದ್ದ ಫ್ರೆಂಡ್ಸ್ ದೂರವಾದರು. ಇದೇ ಕಾರಣಕ್ಕೆ ನನಗೆ ಅವನನ್ನು ಒಪ್ಕೊಳ್ಳಲು ಕಷ್ಟ ಆಗ್ತಿದೆ. ಆದರೆ ನಿನ್ನ ಜೊತೆ ಅವನನ್ನು ನೋಡಿದ ಮೇಲೆ ಎಲ್ಲಿ ಅವನು ನನ್ನಿಂದ ಶಾಶ್ವತವಾಗಿ ದೂರ ಆಗಿಬಿಡ್ತಾನೋ ಎಂದು ಭಯವಾಗುವುದಕ್ಕೆ ಶುರುವಾಯಿತು. ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ ಪ್ರೀತಿ ಅಕ್ಕ, ನಿಮ್ಮನ್ನೆಲ್ಲ ಒಂದು ಮಾಡೋ ಜವಾಬ್ದಾರಿ ನಂದು. ಆದರೆ ಪ್ಲೀಸ್, ನೀವು ಮಾತ್ರ ನನ್ನ BF ಅಲ್ಲಲ್ಲ, ನಿಮ್ಮ BFನ ಪ್ರೀತಿಯನ್ನು ಮಾತ್ರ ಒಪ್ಕೊಳ್ಳೇಬೇಕು. ನಾನು ಆಕರ್ಷ್ಗೆ ಮಾತು ಕೊಟ್ಟಿದ್ದೀನಿ, ನಾಳೆ ನಿನ್ನ ಪ್ರೀತಿ ನಿನಗೆ ಸಿಗುತ್ತೆ ಅಂತ. ಸರಿ ಮಧು, ನನ್ನ ತಪ್ಪಿನ ಅರಿವು ನನಗಾಗಿದೆ. ನಾನು ನಾಳೆ ಅವರನ್ನು ಮೀಟ್ ಮಾಡಿ ಸಾರಿ ಕೇಳ್ತೀನಿ. ಈ ದಿನ ಮಧುವಿನ ಫ್ರೆಶರ್ಸ್ ಡೇ. BCom ವಿದ್ಯಾರ್ಥಿಗಳಿಗೆ ಸಂಭ್ರಮ. ಅಂತೆಯೇ ಮಧುವಿಗೂ. ಈ ದಿನಕ್ಕೋಸ್ಕರವೇ ಎಂದು ಎತ್ತಿಟ್ಟಿದ್ದ ಒಂದು ಚಂದನೆಯ ಬಿಳಿ ಹಾಗೂ ಬಂಗಾರದ ಬಣ್ಣದ ಮಿಶ್ರಣವಿರುವ ಉದ್ದನೆಯ ಗಾಗ್ರಾ ತೊಟ್ಟುಕೊಂಡು ಲಕ್ಷಣವಾಗಿ ರೆಡಿಯಾಗಿದ್ದಳು. ಕೂದಲುಗಳನ್ನು ಹಾಗೆಯೇ ಇಳಿಬಿಟ್ಟು ಚಿಕ್ಕದೊಂದು ಕ್ಲಿಪ್ ಹಾಕಿದ್ದಳು ಸಹಜ ಸುಂದರಿ. ಹಣೆ, ಕಣ್ಣು ಹಾಗೂ ಕೆನ್ನೆಯ ಮೇಲೆ ಆಗಾಗ ಬಂದು ಕೂಡುವ ಅವಳ ಮುಂಗುರುಳಿಂದು ಒಬ್ಬರ ಎದೆಗೆ ಇವಳನ್ನು ಶಾಶ್ವತವಾಗಿ ಒಡತಿಯನ್ನಾಗಿಸಲು ಹಾತೊರೆಯುತ್ತಿತ್ತು. ಮಧು, ಸಿಂಧು, ಪ್ರೀತಿ ಮೂವರು ಕಾಲೇಜ್ಗೆ ತೆರಳಿದರು. ಮಧುವಿನ ಮೇಲಿನ ಭರವಸೆಯಿಂದ ಆಕರ್ಷ್ ಇಂದು ಕೊಂಚ ನಿರಾಳನಾಗಿದ್ದ. ಪ್ರೀತಿಯು ಇಂದು ತನ್ನ ಪ್ರೀತಿಯನ್ನು ಆಕರ್ಷ್ಗೆ ಹೇಳಿಕೊಳ್ಳುವವಳಿದ್ದಳು. ಎಲ್ಲರೂ ಆಡಿಟೋರಿಯಂಗೆ ಹೋದಾಗ ಅದಾಗಲೇ BComನ 3 ತರಗತಿಯ ವಿದ್ಯಾರ್ಥಿಗಳು ಹಾಜರಾಗಿದ್ದರು. ಸೀನಿಯರ್ಸ್ಗಳು ಹೊಸ ಬ್ಯಾಚ್ ವಿದ್ಯಾರ್ಥಿಗಳನ್ನು ವೆಲ್ಕಮ್ ಮಾಡುವ ಕಾರ್ಯ ನಡೆದಿತ್ತು. ಹುಡುಗರಿಗೆ ಯಾರೆಲ್ಲ ಹೊಸ ಹುಡುಗಿಯರು ಬಂದಿದ್ದಾರೆ ಎಂದು ನೋಡುವ ಕೆಲಸವೂ ಶುರುವಾಗಿತ್ತು. ಇನ್ನು ಹುಡುಗಿಯರಿಗೆ ಯಾರ ಡ್ರೆಸ್ ಚೆನ್ನಾಗಿದೆ, ಯಾರ ಇಯರಿಂಗ್ಸ್ ಚೆನ್ನಾಗಿದೆ, ಯಾರು ಜಾಸ್ತಿ ಮೇಕಪ್ ಮಾಡಿಕೊಂಡು ಬಂದಿದ್ದಾರೆ ಎಂದು ನೋಡುವ ಕೆಲಸ. ಸೂರ್ಯ ಮಾತ್ರ ಪ್ರೋಗ್ರಾಮನ್ನು ಅರೇಂಜ್ ಮಾಡುವುದರಲ್ಲಿ ಫುಲ್ ಬ್ಯುಸಿ. ಅವನಿಗೆ ಅಸಿಸ್ಟೆಂಟ್ ಆಗಿ ಅವನ ಬೆಸ್ಟ್ ಫ್ರೆಂಡ್ ಅನಿಕೇತ್ ಹೆಲ್ಪ್ ಮಾಡುತ್ತಿದ್ದ. ಅನಿಕೇತ್ ಮತ್ತು ಸೂರ್ಯನ ಫ್ರೆಂಡ್ಶಿಪ್ ಬರೀ ಮಾತಿನಲ್ಲಿ ಹೇಳುವಂಥದ್ದಾಗಿರಲಿಲ್ಲ. ಇದ್ರೆ ಇವರ ಹಾಗೆ ಇರಬೇಕು ಎಂದು ಎಲ್ಲರೂ ಅಂದುಕೊಳ್ಳುವವರೇ. ಬಾಲ್ಯದಲ್ಲಿ ಶುರುವಾದ ಸ್ನೇಹ ಜೊತೆಗೆ MBA ಮಾಡುವಲ್ಲಿಯವರೆಗೂ ಬೆಳೆದಿತ್ತು. ಯಾವುದೋ ಕೆಲಸದಲ್ಲಿ ಮುಳುಗಿದ್ದ ಸೂರ್ಯ ಕತ್ತೆತ್ತಿ ಬಾಗಿಲ ಬಳಿ ನೋಡುವುದಕ್ಕೂ ಮಧು ಒಳಗೆ ಕಾಲಿಡುವುದಕ್ಕೂ ಸರಿ ಹೋಯಿತು. ಬೆಳೆದಿಂಗಳೇ ಧರೆಗಿಳಿದು ಬಂದಂತೆ ಕಾಣಿಸಿದಳು ಸೂರ್ಯನಿಗೆ. ಯಾವುದೋ ಕೆಲಸಕ್ಕೆ ಸೂರ್ಯನನ್ನು 3-4 ಬಾರಿ ಕೂಗಿದಾನೆ. ಇವನ ಕಣ್ಣು, ಕಿವಿ, ಮನಸ್ಸು, ದೇಹ ಎಲ್ಲವೂ ಯಾವುದೋ ಟ್ರಾನ್ಸ್ನಲ್ಲಿರುವಂತೆ ಅವಳನ್ನೇ ನೋಡುತ್ತಾ ನಿಂತು ಬಿಟ್ಟ. ಸೂರ್ಯನ ಕೊರಳಿಗೆ ಕೈ ಹಾಕಿ ಅವನನ್ನು ಎಚ್ಚರಿಸಿ, ಇವಳೇನಾ ಅವಳು ಎಂದ. ಸೂರ್ಯ ತಲೆಯಾಡಿಸಿದ. ಚೆನ್ನಾಗಿದ್ದಾಳೆ. ನೀನು ಉರಿಯೋ ದೀಪ, ಅವಳು ತಂಪಾದ ಬೆಳ್ದಿಂಗ್ಳು. ಜೋಡಿ ಸರಿ ಹೋಗುತ್ತೆ, ಬಿಡಬೇಡ ಎಂದ ಅನಿಕೇತ್. ಸೂರ್ಯನಿಗೆ ಇಷ್ಟು ಸಾಕಿತ್ತು. ನೋಡಿ ಇವತ್ತು ಅವಳನ್ನು ಹೇಗೆ ಕಾಡಿಸ್ತೀನಿ ಅಂತ. ಇವತ್ತಿನ ದಿನ ಅವಳು ಯಾವತ್ತೂ ಮರಿಬಾರ್ದು. ಇಷ್ಟು ಚಂದ ಕಂಡ್ರೆ ಹೇಗೂ ಅನಿ, ನನಗೆ ಕಷ್ಟ ಆಗಲ್ವಾ ನೋಡಿಲ್ಲಿ ಎಂದು ತನ್ನೆದೆಯ ಮೇಲೆ ಅನಿ ಕೈ ಇಟ್ಟುಕೊಂಡ. ಅವನ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಮುಂದುವರಿಯುವುದು. ಹೇಗನಿಸ್ತಿದೆ ಕತೆ? ಇಷ್ಟ ಆಗ್ತಿದೆಯಾ? ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಮುಂದಿನ ಸಂಚಿಕೆಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಮೇಲೆ ಸೂರ್ಯನಿಗೆ ಪ್ರೇಮ ಜ್ವರ ಶುರುವಾಗುತ್ತೆ. ಧನ್ಯವಾದಗಳು. ಖುಷಿ.